ನಮಸ್ತೆ ಕರ್ನಾಟಕ. ನಿಮ್ಮ ಪ್ರೀತಿಯ ಪಾರುಸ್ ಕಿಚನ್ಗೆ ಸ್ವಾಗತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಇನ್ನು ಮುಂದೆ ಹೊಸ ಹೊಸ ಅಡುಗೆ ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಹಸಿ ಅವಲಕ್ಕಿ. ಹಸಿ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಅಡುಗೆ ಎಣ್ಣೆ, ಹಸಿ ಮೆಣಸಿನ್ಕಾಯಿ, ಕಟ್ ಮಾಡಿದಂಥ ಈರುಳ್ಳಿ, ಅರಿಶಿನ ಪುಡಿ, MTR ಮಸಾಲ ಪುಡಿ, ಮೆತ್ತಗೆ ಜಜ್ಜಿದ ಬೆಲ್ಲ, 1 ಬೌಲ್ ಕಾಯಿ ತುರಿ, 1 ಬೌಲಷ್ಟು ತೆಳ್ಳನ ಅವಲಕ್ಕಿ, ಹುರುಗಡ್ಲೆ ಹಿಟ್ಟು, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಒಂದು ಬಾಣಲಿಗೆ 4 ಚಮಚ ಅಡುಗೆ ಎಣ್ಣೆ, 2 ಚಮಚ ಹಸಿ ಮೆಣಸಿನ್ಕಾಯಿ, 3 ಚಮಚ ಕಟ್ ಮಾಡಿದಂಥ ಈರುಳ್ಳಿ, 2 ಚಮಚ ಅರಿಶಿನ ಪುಡಿ, 1 ಚಮಚ ಅಷ್ಟು MTR ಮಸಾಲ ಪುಡಿ, 3 ಚಮಚ ಮೆತ್ತಗೆ ಜಜ್ಜಿದಂಥ ಬೆಲ್ಲನ ಸ್ವಲ್ಪ ಮೆತ್ತಗೆ ಜಜ್ಕೊಳ್ಳಿ, ಯಾಕಂದರೆ ಅಗಳು ಉಳಿದ್ರೆ ಅವಲಕ್ಕಿ ಕಲಸಿದ್ಮೇಲೆ ಅದು ಸರಿಯಾಗಲ್ಲ. ಮತ್ತು 1 ಬೌಲಷ್ಟು ಕಾಯಿ ತುರಿ. ಇಷ್ಟೆಲ್ಲ ಹಾಕಿ ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ತೆಳ್ಳನ ಅವಲಕ್ಕಿ ತೊಗೊಂಡಿದ್ರಲ್ಲ 1 ಬೌಲಲ್ಲಿ, ಅದನ್ನು ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಆಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಕೈ ಆಡಿಸಿ, ಆಮೇಲೆ ಸ್ವಲ್ಪ 1-2 ಸ್ಪೂನ್ ಹುರುಗಡ್ಲೆ ಹಿಟ್ಟನ್ನು ಹಾಕಿ ಕೈ ಆಡಿಸಿ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈ ಆಡಿಸ್ಬಿಟ್ರೆ ಇಲ್ಲಿಗೆ ಹಸಿ ಅವಲಕ್ಕಿ ರೆಸಿಪಿ ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿಕೊಂಡು ಈವ್ನಿಂಗ್ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಹಸಿ ಅವಲಕ್ಕಿನ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬ ಮಜವಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವು ಟ್ರೈ ಮಾಡಿಕೊಂಡು ಟೇಸ್ಟ್ ಮಾಡಿ. ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.